ಬೊಂಬಾಟ್ ಕಿಚನ್‌ಗೆ ಸ್ವಾಗತ. ನಾನು ಇವತ್ತು ಬನ್ಸ್ ಮಾಡಿದ್ದೆ. ಮೊದಲೇ ಕೂಡ ಒಂದು ವಿಡಿಯೋ ಹಾಕಿದ್ದೀನಿ ಬನ್ಸ್ ಎಂದು. ಮತ್ತೆ ಇವತ್ತು ಮಾಡಿದ್ದೆ ಅದರಿಂದ ಹಾಕಿದ್ದೀನಿ. ಇವತ್ತು ತುಂಬ ಮಾಡಿದ್ದೆ. ಅದರಿಂದ ಒಂದು ವಿಡಿಯೋ ಮಾಡೋಣ ಅನಿಸ್ತು, ಅದರಿಂದ ಹಾಕಿದ್ದೀನಿ. ಮಧ್ಯ ಮಧ್ಯದಲ್ಲಿ ಕೂಡ ನಾವು ಬನ್ಸ್ ಮಾಡ್ತಾನೆ ಇರ್ತೀವಿ ಮನೇಲಿ. ನೋಡಿ ಯಾವ ರೀತಿಗೆ ಉಪ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಮುರಿದು ಕೂಡ ತೋರಿಸ್ತೀನಿ ನೋಡಿ. ನೋಡಿ ಯಾವ ರೀತಿ ಒಳಗಡೆ ಲೇಯರ್ ಆಗಿ ತುಂಬ ಚೆನ್ನಾಗಿ ಹೋಟ್ಲು ಮಾಡೋ ಸ್ಟೈಲಲ್ಲೇ ಬಂದಿದೆ. ಬನ್ನಿ ಸಿಂಪಲಾಗಿ ಹೇಗೆ ಮಾಡ್ಬೋದು ಅಂತ ನಿಮಗೂ ಕೂಡ ನಾನು ತಿಳಿಸ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ, ಹಾಗೂ ನಮಗೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ನೋಡಿ ಇಲ್ಲಿ 3 ಬಾಳೆಹಣ್ಣು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾವು. ಪಚ್ಚ ಬಾಳೆಹಣ್ಣು ಇದ್ರೇ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಸ್ಮ್ಯಾಶ್ ಮಾಡೋದು ಬೇಡ ಅಂದರೆ ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಬಾಳೆಹಣ್ಣನ್ನ ನೀವು ಗ್ರೈಂಡ್ ಮಾಡ್ಕೋಬೋದು. ನೋಡಿ ಇದೇ ಬಾಳೆಹಣ್ಣು ತೊಗೋಬೇಕು, ಈ ಥರದ್ದು ಚೆನ್ನಾಗಿರುತ್ತೆ. ಮತ್ತು ಉದ್ದ ಇರುತ್ತಲ್ಲ ಅದು ಕೂಡ ತಗೋಬೋದು, ಚೆನ್ನಾಗಿರುತ್ತೆ. ಆದರೆ ಇದರಲ್ಲಿ ಚೆನ್ನಾಗಿ ಬರುತ್ತೆ. ಮತ್ತು ಮೆತ್ತಗೆ ಒಂಥರ ಪಚ್ಚ ಬಾಳೆಹಣ್ಣು ಇರುತ್ತವಲ್ಲ ಅವು ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಬಾಳೆಹಣ್ಣು ಹಾಕಿ ಮಾಡಿದ್ದೀನಿ. ಈಗ ನೋಡಿ ಇದನ್ನು ಇದರಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಗ್ರೈಂಡರಲ್ಲಾದರೆ ಅಥವಾ ಮಿಕ್ಸರಲ್ಲಾದರೆ ನೀವು ಬಾಳೆಹಣ್ಣು, ಉಪ್ಪು ಮತ್ತು ಸೋಡಾ ಇವನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಿಮಗೆ ಸ್ಮ್ಯಾಶ್ ಆಗುತ್ತೆ. ನೋಡಿ ಗೆಲ್ಲು ಗಂಟು ಸಿಗೋದಿಲ್ಲ ಮಧ್ಯದಲ್ಲಿ. ನಿಮಗೆ ಗಂಟಿದ್ರೂ ಏನು ತೊಂದರೆ ಇಲ್ಲ, ಏನೂ ಆಗೋದಿಲ್ಲ. ಆದರೆ ಪೂರ್ತಿ ನುಣ್ಣಗಾದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಒಂದು 3-4 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾರ್ಮಲ್ ಹುಳಿ ಮೊಸರನ್ನ ಹಾಕ್ಕೊಳ್ತೀನಿ. ತುಂಬ ಹುಳಿ ಇಲ್ಲ, ನಾರ್ಮಲಾಗಿ ಹುಳಿ ಇದೆ, ಅದನ್ನು ಹಾಕ್ಕೊಂಡಿದ್ದೀನಿ 3-4 ಟೇಬಲ್ ಸ್ಪೂನು. ನಂತರ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಸಕ್ಕರೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈ ಜಾಗದಲ್ಲಿ ಸಕ್ಕರೆ ಕೂಡ ಹಾಕ್ಕೋಬೋದು. ನಂತರ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಇಲ್ಲಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಂತರ ಒಂದು 1/4 ಟೇಬಲ್ ಸ್ಪೂನ್ ಸ್ವಲ್ಪ ಜಾಸ್ತಿ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಸ್ವಲ್ಪ ಸೋಡಾ ಹಾಕಿದ್ದೀನಿ, ಅಡುಗೆ ಸೋಡಾನ. ಇದೆಲ್ಲ ಹಾಕಿಬಿಟ್ಟು ಈಗ ಮತ್ತೊಂದು ಸಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಅದೇ ಹೇಳಿದ್ನಲ್ಲ, ಮಿಕ್ಸಿಯಲ್ಲಿ ಮಾಡ್ತೀರಾ ಅಂದರೆ ಜೀರಿಗೆ ಒಂದು ಬಿಟ್ಟು ಎಲ್ಲನೂ ಹಾಕಿ ನೀವು ಗ್ರೈಂಡರಲ್ಲಿ ಅಥವಾ ಮಿಕ್ಸಿಯಲ್ಲಿ ಅದನ್ನು ಚೆನ್ನಾಗಿ ನುಣ್ಣಗೆ ಮಾಡ್ಕೋಬೋದು. ಎಷ್ಟು ನುಣ್ಣಗೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈಗೆಲ್ಲ ನುಣ್ಣಗಾಗಿದೆ. ಮಧ್ಯದಲ್ಲಿದೆ, ಏನು ತೊಂದರೆ ಇಲ್ಲ, ಇದ್ದರೆ ಹಾಳಾಗುತ್ತೆ ಅಂತೇನಿಲ್ಲ. ನೋಡಿ ಸ್ವಲ್ಪ ಬಾಳೆಹಣ್ಣು ಸ್ವಲ್ಪ ಕಾಯಿ ಇದ್ದರೆ ಈ ರೀತಿ ಸ್ವಲ್ಪ ಗಂಟು ಬರ್ತವೆ. ತುಂಬ ಚೆನ್ನಾಗಿ ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಈಗ ಇದಕ್ಕೆ ನಾವು ಮೈದಾ ಹಿಟ್ಟನ್ನು ಸೇರಿಸ್ತಾ ಹೋಗಬೇಕು. ನೋಡಿ ಈ ರೀತಿಯಾಗಿ ಇದು ಸ್ಮ್ಯಾಶ್ ಆಗಿದೆ. ಮತ್ತು ಇದಕ್ಕೆ ನಾವು ನೀರಾಗಲಿ ನಾನು ಎಣ್ಣೆ ಆಗಲಿ ಹಾಕಿಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಎಣ್ಣೆ ಅಥವಾ ಇಲ್ಲಿ ತುಪ್ಪನ ಉಪಯೋಗಿಸ್ಕೊತಾರೆ. ನಾನು ಕೊನೆಯಲ್ಲಿ ಸ್ವಲ್ಪ ಇದಕ್ಕೆ ಒರೆಸಿಡ್ತೀನಿ ಅಷ್ಟೇ. ಇಲ್ಲಿ ನೋಡಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ತಾ ಹೋಗಬೇಕು. ನೀರೇನು ಹಾಕೋಂಗಿಲ್ಲ, ಏನು ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ವೋ ಅಷ್ಟಲ್ಲ. ಈಗ ನೋಡಿ ಮೈದಾ ಹಿಟ್ಟನ್ನು ಹಾಕ್ತಾ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದವರೆಗೆ ಬರೋವರೆಗೂ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 3 ಬಾಳೆಹಣ್ಣನ್ನು ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಿಟ್ಟು ಹಿಡಿಯುತ್ತೆ. ಮತ್ತು 2 ಬಾಳೆಹಣ್ಣು ಮಿಕ್ತಲ್ಲ, ಅದನ್ನು ಕೂಡ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು, ಅದೇ ಹೇಳಿದ್ದೇನೆ ಜೀರಿಗೆ ಒಂದು ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಸಪ್ರೇಟಾಗಿ ಇದೇ ರೀತಿಯಾಗಿ ನಾನು ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಕಲಿಸ್ತಾ ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು ಹಿಟ್ಟು, ಅದರಿಂದ ಸುಮ್ಮನೆ ಅದನ್ನು ಯಾಕೆ ಎರಡು ಬಿಡೋದು ಅಂತ ಅದನ್ನು ಕೂಡ ನಾನು ಬೇಗ ಆಗಲಿ ಅಂತ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದನ್ನು ಕೂಡ ನಾನು ಸಪ್ರೇಟಾಗಿ ಹಿಟ್ಟು ಕಲಸಿಡ್ತಿದ್ದೀನಿ. ನಂತರ ನಾನು ತೋರಿಸ್ತೀನಿ, ಅದನ್ನು ಕೂಡ ಪಕ್ಕದಲ್ಲಿ ಕಲಸಿ ಇಡ್ತೀನಿ ನಾನು. ನೋಡಿ ಈ ರೀತಿಯಾಗಿ ಇದನ್ನು ಕಲಿಸ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿಯಾಗಿ ನೀರು ಹಾಕದೇನೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಈಗ ನಾದಾದಮೇಲೆ ಇದನ್ನು ಬೇರೆ ಒಂದು ಬೌಲಿಗೆ ಹಾಕಿಬಿಟ್ಟು ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನೇ ಮುಚ್ಚಿಡೋಣ ನಾವು. ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಅದು ಉಬ್ಬಿರುತ್ತೆ ಮತ್ತು ಚೆನ್ನಾಗಿ ಹುದುಗ್ ಬಂದಿರುತ್ತೆ. ಅದು ಒಂಥರ ಒಳಗಡೆ ಒಂಥರ ಸಾಫ್ಟಾಗಿ ಬಂದಿರುತ್ತೆ. ಆ ರೀತಿಯಾಗಿ ಬಂದರೆ ನಮಗೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಮೇಲಿದೆ ನಾನು ಮುಚ್ಚಿಡ್ತೀನಿ ಅದನ್ನು ಪ್ಲೇಟ್ನ. ಬೆಳಗ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಮಿಕ್ಕಿದೆ 2 ಬಾಳೆಹಣ್ಣಿಂದು ಕೂಡ ನಾನು ಇದೇ ರೀತಿಯಾಗಿ ಇಟ್ಟಿರ್ತೀನಿ. ರಾತ್ರಿನೇ ಮಾಡಿಡಬೇಕು ಇದನ್ನು. ಬೆಳಗ್ಗೆ ಎದ್ದು ನಾವು ಇದನ್ನು ಲಟ್ಟಿಸ್ಬಿಟ್ಟು ಎಣ್ಣೆಲಿ ಬಿಟ್ಟರೆ ಆಯಿತು. ಪಟ್ಟನಿಗೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ. ನೋಡಿ ಇದನ್ನು ರಾತ್ರಿ ನಾನು ನಿಮಗೆ ವಿಡಿಯೋ ಮಾಡಿದ್ನಲ್ಲ ಆ ಹಿಟ್ಟು ಇದು. ಈ ರೀತಿಯಾಗಿ ನೋಡಿ ಸಾಫ್ಟಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಮತ್ತು ನಿಮಗೆ ನಾನು ಲೇಯರ್ ಕೂಡ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ. ಈಗ ಚೆನ್ನಾಗಿ ನಾದ್ಕೋಬೇಕು ಅದನ್ನು ನಾವು ಬೆಳಗ್ಗೆ ಎದ್ದ ಕೂಡಲೇ. ನೋಡಿ ಯಾವ ರೀತಿಯಾಗಿ ಈ ಥರ ನೋಡಿ ಲೇಯರ್ ಬಂದಿರುತ್ತೆ, ಚೆನ್ನಾಗಿ ಉಬ್ಕೊಂಡಿರುತ್ತೆ ಹಿಟ್ಟು.
ರಾತ್ರಿ ಮಾಡಿಟ್ರೆ ಬೆಸ್ಟ್ ಇದನ್ನು. ಮತ್ತು ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ಮಾಡ್ತೀರಂದರೆ ಆಗೋದಿಲ್ಲ. ನೋಡಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದಾಗಿದೆ ಈಗ ಸ್ವಲ್ಪ ಮಣೆಗೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಮೈದಾ ಹಿಟ್ಟನ್ನು ಹಾಕಿದ್ದೀನಿ. ಈಗ ಇದನ್ನು ಅರ್ಧ ಕಟ್ ಮಾಡ್ಕೊಳ್ತೀನಿ. ಅರ್ಧ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ತಾಯಿದ್ದೀನಿ. ನಾವು ಪೂರಿ ಹೇಗೆ ಮಾಡ್ತೀವೋ ಆ ರೀತಿಯಲ್ಲಿ. ಆದರೆ ಪೂರಿ ಸ್ವಲ್ಪ ತೆಳ್ಳಗೆ ಮಾಡ್ತೀವಿ, ಇದು ದಪ್ಪನಾಗಿರಬೇಕು ನಾವು, ಯಾಕಂದರೆ ಎಣ್ಣೆಯಲ್ಲಿ ಹಾಕಿದ್ರೆ ಉಬ್ಬಬೇಕಲ್ಲ ಅದು. ನಾನು ಈ ಲೆವೆಲಿಗೆ ಮಾಡಿದೆ, ನನಗೆ ತುಂಬ ದಪ್ಪ ಆಯಿತು ಅನಿಸ್ತು. ಇದನ್ನು ಮತ್ತೊಂದು ಸ್ವಲ್ಪ ನಾನು ಅದರಲ್ಲಿ ಹಿಟ್ಟನ್ನು ತೆಗಿತೀನಿ ಕೂಡ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಣ್ಣದು ಮಾಡ್ಕೊಂಡಿದ್ದೀನಿ ನಾನು. ಕೆಲವರು ಚಪಾತಿ ಹಿಟ್ಟಿಗೂ ಮಾಡ್ತಾರೆ, ಅದೇನು ಅಷ್ಟೇ ಇದು ಅನಿಸೋದಿಲ್ಲ. ಅದು ತುಂಬ ದಪ್ಪ ಆಗುತ್ತೆ ಅಂತ ಸ್ವಲ್ಪ ನಾನು ಸಣ್ಣದು ಮಾಡಿದೆ. ಹಿಟ್ಟು ಸ್ವಲ್ಪ ದಪ್ಪ ಅನ್ನಿಸ್ತು ನನಗೆ. ನೋಡಿ ಸ್ವಲ್ಪ ತೆಗಿತೀನಿ, ಎಲ್ಲಾದರೂ ಸ್ವಲ್ಪ ತೆಗಿತೀನಿ ನಾನು. ತುಂಬ ರುಚಿಯಾಗಿರುತ್ತೆ. ಮತ್ತು ಸಕ್ಕರೆ ಹಾಕಿರೋದ್ರಿಂದ ಉಪ್ಪು ಮತ್ತು ಸಕ್ಕರೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದನ್ನು ನಾವು ಲಟ್ಟಿಸ್ದಂಗೂ ಇದು ಮತ್ತು ಅದು ವಾಪಸ್ ಶೇಪ್ನ ಕಳ್ಕೊಳ್ತಾ ಹೋಗುತ್ತೆ. ಯಾಕಂದರೆ ನಾವು ಎಷ್ಟು ಅಗಲ ಮಾಡ್ತೀವೋ ಅದು ಕುಗ್ಬಿಡುತ್ತೆ ಶೇಪು. ಯಾಕಂದರೆ ಮೈದಾ ಹಿಟ್ಟು ಹಾಕಿರೋದ್ರಿಂದ ಅದಷ್ಟು ಸುಲಭವಾಗಿ ಹಿಗ್ಗೋದಿಲ್ಲ. ನೋಡಿ ಸ್ವಲ್ಪನೇ ನಾವು ಇಲ್ಲಿ ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪನೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡು, ನಾವು ಈ ರೀತಿ ಲಟ್ಟಿಸಿದ್ರು ಕೂಡ ಮತ್ತು ಅದು ನಾವು ಶೇಪ್ ಏನು ಕೊಟ್ಟಿರ್ತೀವೋ ಅದು ಮುಂಚಿನ ಶೇಪಿಗೆ ಬಂದುಬಿಡುತ್ತೆ ಅದು. ಅದರಿಂದ ನೀವು ಲಟ್ಟಿಸ್ಕೊಳ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ. ಯಾಕಂದರೆ ಒಂದು ಪ್ಲೇಟಲ್ಲಿ ನೀವು ಹಾಕಿಡ್ತೀರಲ್ಲ ನಂತರದಲ್ಲಿ ಅದು ಮತ್ತೆ ಸಣ್ಣದಾಗಿರುತ್ತೆ. ಆದ್ದರಿಂದ ಸ್ವಲ್ಪ ದೊಡ್ಡ ಶೇಪ್ನೇ ಮಾಡ್ಕೊಂಡು ಇಟ್ಕೊಳ್ಳಿ ನೀವು. ಜಾಸ್ತಿ ಹಿಟ್ಟು ಕೂಡ ಹಚ್ಚಕ್ಕೆ ಹೋಗ್ಬಿಡಿ. ಮತ್ತು ನಾನು ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕೆಂಪಾಗಬೇಕು, ಅಲ್ಲಿವರೆಗೂ ನಾವು ಅದನ್ನು ಎಣ್ಣೆ ಬಿಸಿ ಮಾಡಬೇಕು. ತೀರಾ ಕಾದ್ರಷ್ಟೇ ನಮಗೆ ಚೆನ್ನಾಗಿ ಉಬ್ಬು ಬರುತ್ತೆ. ನಾರ್ಮಲ್ ಎಣ್ಣೆ ಬಿಸಿ ಆದರೆ ಅದು ಉಬ್ಬೋದಿಲ್ಲ. ಎಣ್ಣೆ ಕೆಂಪಗಾಗಿರಬೇಕು, ಅಲ್ಲಿವರೆಗೂ ನಾವು ಎಣ್ಣೆನ ಬಿಸಿ ಮಾಡ್ಕೋಬೇಕು. ನೋಡಿ ಈಗ ಲಟ್ಸಾದ್ಮೇಲೆ ಈ ರೀತಿ ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನು ಈ ರೀತಿ ನಾವು ಈ ಥರ ಕೈಯಿಂದ ತಟ್ಟಿ ತಗೊಳ್ಳೋಣ. ನಂತರ ನೋಡಿ ಇಷ್ಟು ದಪ್ಪ ಇದೆ ನಾವು ಲಟ್ಸಿರೋದು, ದಪ್ಪನಾಗೇ ಇರಬೇಕದು. ನಂತರ ಎಲ್ಲನೂ ಇದೇ ರೀತಿಯಾಗಿ ಪ್ಲೇಟಲ್ಲಿ ಇಟ್ಕೊಳ್ತಾ ಹೋಗ್ತೀನಿ ನಾನು. ನೋಡಿ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ವೀಡಿಯೋನ ಫಾಸ್ಟಾಗಿ ಓಡಿಸಿದ್ದೀನಿ. ನಾನು 2 ಬ್ಯಾಚ್ ಅಂದಿದ್ದೀನಲ್ಲ, ಮತ್ತೊಂದು ಬ್ಯಾಚ್ ಅದನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಲಟ್ಟಣಿಕೆಯಲ್ಲಿ ಸ್ವಲ್ಪ ಅಂಟಿಸೋ ಅಂತ ಕಾಣಿಸಂದರೆ ಸ್ವಲ್ಪ ಲಟ್ಟಣಿಗೂ ಸಹ ಸ್ವಲ್ಪ ನೀವು ಹಿಟ್ಟನ್ನು ಹಚ್ಕೊಳ್ಳಿ. ಮೈದಾ ಹಿಟ್ಟೇ ಯೂಸ್ ಮಾಡಿ, ಮತ್ತು ಇಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೋಬೇಡಿ. ಯಾಕಂದರೆ ಗೋಧಿ ಹಿಟ್ಟೀಗ ಆದ್ರೂ ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಒಂಥರ ಕೆಳಗಡೆ ಎಲ್ಲ ಕಪ್ಪು ನಿಂತ್ಬಿಡುತ್ತೆ. ನಾವಿಲ್ಲಿ ಎಣ್ಣೆಯಲ್ಲಿ ಹಾಕಿದ್ರೆ ಎಣ್ಣೆ ಕಲರ್ ಕೂಡ ಏನೂ ಚೇಂಜ್ ಆಗೋದಿಲ್ಲ ಇಲ್ಲಿ. ನೋಡಿ ಸ್ವಲ್ಪ ದೊಡ್ಡದೇ ಲಟ್ಟಿಸ್ಕೊಳ್ತೀನಿ, ನಂತರದಲ್ಲಿ ಸೈಜ್ ಸಣ್ಣದಾಗಿರುತ್ತೆ. ನೋಡಿ ಈ ರೀತಿ ಎಕ್ಸ್ಟ್ರಾ ಹಿಟ್ಟನ್ನ ಈ ರೀತಿ ತಟ್ಟೆಬಿಟ್ಟು ತೆಗೆದುಬಿಡೋಣ. ನೋಡಿ ಇದು ಒಂದ್ರ ಮೇಲೆ ಒಂದು ಹಾಕಿದ್ರೆ ಏನು ಅಂಟ್ಕೊಳ್ಳೋದಿಲ್ಲ. ಯಾಕಂದರೆ ನಾವು ಚೆನ್ನಾಗಿ ಇದನ್ನು ರಾತ್ರಿಯೇ ಎಲ್ಲ ಕಲಸಿಟ್ಟಿರೋದ್ರಿಂದ ಅಷ್ಟೇನಾಗೋದಿಲ್ಲ. ನೀವು ಡೈರೆಕ್ಟಾಗಿ ಮೈದಾ ಚಪಾತಿ ಏನಾದ್ರು ಮಾಡ್ತೀರಾ ಅಂತ ಹೇಳಿದರೆ, ರೊಟ್ಟಿ ಮಾಡ್ತೀರಾ ಅಂದರೆ ಒಂದ್ರ ಮೇಲೆ ಒಂದು ಹಾಕಕ್ಕೆ ಬರೋದಿಲ್ಲ. ಯಾಕಂದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಇದೇನು ಅಷ್ಟು ಅಂಟ್ಕೊಳ್ಳೋದಿಲ್ಲ, ಅಷ್ಟೇನು ಅಂಟ್ಕೊಳ್ಳೋದೇ ಇಲ್ಲ. ಇದು ಒಂದ್ರ ಮೇಲೆ ಒಂದು ಹಾಕಿದ್ರೆ ಏನಾಗೋದಿಲ್ಲ. ನೋಡಿ ಈ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟಿಫನಿಗೆ. ಮತ್ತು ಚಟ್ನಿ ಗಿಟ್ನಿ ಏನೂ ಬೇಕು ಅಂತಿಲ್ಲ. ನಮ್ಮ ಕಡೆಯಲ್ಲಿ ಅದಕ್ಕೆ ಸಾಗು ಥರ ಮಾಡ್ಕೊಳ್ತಾರೆ. ನಾನೇನು ಮಾಡಿಲ್ಲ ಸಾಗು ಥರ, ಜಸ್ಟ್ ಇದನ್ನಷ್ಟೇ ಮಾಡಿದೆ ನಾನು. ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ನೋಡಿ ಎಲ್ಲ ಲಟ್ಟಿಸ್ಕೊಳ್ತೀನಿ. ನೋಡಿ ಇದು ಒಂದು ಹಿಟ್ಟು ನಾನು ನಿಮಗೆ ತೋರಿಸಿರೋದು. ಇದು ನಂತರದ 2 ಬಾಳೆಹಣ್ಣು ಹಾಕಿರೋದು ಇದು. ಈ ಹಿಟ್ಟು ಎರಡನ್ನೂ ಕೂಡ ನಾನು ಮಾಡ್ಕೊಳ್ತಿದ್ದೀನಿ. ನೋಡಿ ಎಣ್ಣೆ ಕಾಯೋಕ್ಕೆ ನಾನು ಲಟ್ಸುವಾಗೆ ಇಟ್ಟಿದ್ದೆ, ಪೂರ್ತಿ ಕೆಂಪಾಗಿದೆ ಎಣ್ಣೆ. ಫುಲ್ ಕೆಂಪಾದಮೇಲೆ ಇದನ್ನು ನಾವು ಈಗ ಲಟ್ಸಿರೋದು ಒಂದೊಂದನ್ನೇ ಬಿಡಬೇಕು. ನೋಡಿ ದಪ್ಪನಾಗಿದೆ, ಯಾವ ರೀತಿ ದಪ್ಪನಾಗಿದೆ ನೋಡಿ, ಇಷ್ಟು ದಪ್ಪಾಗಿರಬೇಕು. ನಂತರದಲ್ಲಿ ನಾವು ಎಣ್ಣೆಲಿ ಬಿಟ್ಟು ಕೂಡಲೇ ಇದನ್ನು ನಾವು ಸೌಂಟಿಂದ ಏನಿರುತ್ತೆ ನಿಮಗೆ ತಿರುಗಿಸೋ ತಗೊಂಡು ಅದ್ರ ಮೇಲಿಂದ ಎಣ್ಣೆ ಹಾಕ್ತಾ ಇರಬೇಕು. ಆವಾಗ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ನೀವು ಹಾಕಿದ ಕೂಡಲೇ ಪ್ರೆಸ್ ಮಾಡಬೇಡಿ, ಈ ರೀತಿಯಾಗಿ ಮೇಲಿಂದ ಎಣ್ಣೆ ಚೆಲ್ರಿ, ಆವಾಗ ಚೆನ್ನಾಗಿ ಉಬ್ಬುತ್ತೆ ನಿಮಗೆ. ಮಧ್ಯದಲ್ಲಿ ಒಂದೊಂದು ಉಬ್ಬೋದಿಲ್ಲ, ಏನು ಮಾಡೋಕ್ಕೋಗೋದಿಲ್ಲ. ಯಾಕಂದರೆ ಲಟ್ಸಿರೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ನಾವು ನೋಡಿ ಒಂದು ಆಲ್ಮೋಸ್ಟ್ ಒಂದು 2-3 ಬಿಟ್ಟು ಎಲ್ಲನೂ ಕೂಡ ಇದೇ ರೀತಿಯಾಗಿ ಉಬ್ಕೊಂಡ್ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ, ರುಚಿಯಾಗಿ ಬಂದಿದೆ. ನೋಡಿ ಈ ರೀತಿಯಾಗಿ ಮೇಲಿಂದ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಈ ಥರ ಫಸ್ಟು ನೀವು ಹಾಕಿದ ಕೂಡಲೇ ಈ ರೀತಿ ಮೇಲಿಂದ ಎಣ್ಣೆ ಚೆಲ್ಲಲೇಬೇಕು. ನೀವು ಕೆಳಗಿನ ಎಣ್ಣೆ ಸ್ವಲ್ಪ ಚೆಲ್ತಾ ಇರಿ, ತುಂಬ ಬೇಗ ರೆಡಿಯಾಗುತ್ತೆ. ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ, ಪಟನ್ ರೆಡಿ ಆಗುತ್ತೆ.
ನೀವು ರಾತ್ರಿಯೆಲ್ಲ ಮಾಡಿಟ್ಕೊಳೋದು, ಬೆಳಗ್ಗೆ ಲಟ್ಸೋದು ಹಾಕೋದು ಅಷ್ಟೇ. ನೀವು ಮಕ್ಳು ಟಿಫನ್ ಬಾಕ್ಸ್ಗೆ ಏನಾರು ಮಾಡ್ತೀರಂದರೆ ಈ ರೀತಿ ರಾತ್ರಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಚಿಂತೆ ಇರೋದಿಲ್ಲ. ಮಕ್ಕಳು ಚಟ್ನಿ ಬೇಕು ಅಂತಲೂ ಕೇಳೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ ಬನ್ಸು. ನೋಡಿ ಈಗ ರೆಡಿಯಾಗಿದೆ. ತೀರಾ ಕಪ್ ಮಾಡ್ಕೋಬೇಡಿ, ಇದೇ ಒಂದು ಗೋಲ್ಡನ್ ಬ್ರೌನಿಗೆ ಬಂದರೆ ಸಾಕು, ತೆಗೆದಿಡೋಣ. ನೋಡಿ ಇಷ್ಟು ಕಲರ್ ಚೆನ್ನಾಗಿದೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನೋಡಿ ನಾನು ಅರ್ಧನೇ ಲಟ್ಟಿಸ್ಕೊಂಡು ಮಾಡ್ತಾಯಿದ್ದೆ, ಯಾಕಂದರೆ ಇಲ್ಲಿ ಮಕ್ಕಳು ತಿನ್ನೋರಾದ್ರೂ ತಿಂತಾರಲ್ವ, ಮಧ್ಯೆ ಮಧ್ಯೆ ಎಲ್ಲ ಆಗಬೇಕು ಅಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಜಾಸ್ತಿ ಮಾಡಿದ್ರೆ ನಾನು ಜಾಸ್ತಿ ಹಿಟ್ಟು ಕಲಿಸಿದ್ದೆ, ಅದರಿಂದ ನಾನು ಒಂದು 2 ಬ್ಯಾಚ್ಗಳನ್ನು ಮಾಡಿಕೊಂಡು ಒಂದು 5-6 ಲಟ್ಟಿಸ್ಕೊಂಡು ಅದನ್ನು 5-6ನ ನಾನು ಈ ಥರ ಎಣ್ಣೆಲಿ ಕರ್ಕೊಳ್ತಾ ಇದ್ದೆ. ನೋಡಿ ಈ ರೀತಿಯಾಗಿ ನಾವು ಎಣ್ಣೆನ ಮೇಲೆ ಹಾಕಿದ್ರಷ್ಟೇ ನಮಗೆ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಸಿಡಿ ಬಿಟ್ಟಂಗೆ ಆಗುತ್ತೆ, ಏನಾಗೋದಿಲ್ಲ, ಏನೂ ತೊಂದರೆ ಇಲ್ಲ. ನಮಗೆ ರುಚಿಯಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದೇ ತಿಂದರೆ ಸಾಕು, ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ. ನಾವು ಸುಮಾರು ಜನ ಅಂತಾರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಅಪರೂಪಕ್ಕೆ ಮಾಡಿದ್ರೆ ಏನಾಗೋದಿಲ್ಲ, ಡೈಲಿ ಏನು ಮಾಡೋದಿಲ್ಲ, ಅಪರೂಪಕ್ಕೆ. ನೋಡಿ ಇದು ಸ್ವಲ್ಪ ಉಬ್ಬಲಿಲ್ಲ, ಉಬ್ಬಿತು ಅದು ಅಷ್ಟು ಚೆನ್ನಾಗಿ ಉಬ್ಬಲಿಲ್ಲ, ಯಾಕಂದರೆ ಲಟ್ಸೋ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿದೆ ಅದರಲ್ಲಿ. ಆದರೆ ಟೇಸ್ಟ್ ಮಾತ್ರ ಏನು ಚೇಂಜ್ ಇಲ್ಲ, ಉಬ್ಬಲಿಲ್ಲ ಅಂತ ಏನಿಲ್ಲ, ಉಬ್ಬಿದೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಟೈಮ್ ನಾವು ರಾತ್ರಿಯೇ ಮಾಡಿಟ್ಕೊಳ್ಳೋದ್ರಿಂದ ಬೆಳಗ್ಗೆ ಟೈಮ್ ಸೇವ್ ಆಗುತ್ತೆ. ಲಟ್ಸೋದು ಹಾಕೋದಷ್ಟೇ ಅಲ್ವಾ. ನೋಡಿ ಎಣ್ಣೆ ಕಲರ್ ಕೂಡ ಏನೂ ಚೇಂಜ್ ಆಗಿಲ್ಲ, ಎಣ್ಣೆ ಯಾವ ಕಲರ್ ಇದೆ ಅದೇ ಕಲರ್ ಇದೆ. ಎಣ್ಣೆ ಬಿಸಿ ಬಿಸಿ ಇದ್ದಾಗೆ ಇದನ್ನು ಹಾಕಬೇಕಾಗುತ್ತೆ, ಆವಾಗ ಮಾತ್ರ ಚೆನ್ನಾಗಿ ಉಬ್ಕೊಳ್ಳುತ್ತೆ. ನೀವು ಲೋ ಫ್ಲೇಮಲ್ಲಿ ಇದನ್ನು ಹಾಕಿದರೆ ಚೆನ್ನಾಗಿ ಉಬ್ಕೊಳ್ಳೋದಿಲ್ಲ. ನಾನು ಇದು ಎಣ್ಣೆಲಿ ಬಿಡುವಾಗ ಹೈ ಫ್ಲೇಮಲ್ಲಿ ಇಡ್ತೀನಿ. ಒಂದು 2 ಸೆಕೆಂಡ್ ಎಣ್ಣೆ ಹಾಕಿ ನಾವು ಉಲ್ಟಾ ಹಾಕ್ತೀವಲ್ಲ, ಆವಾಗ ಮೀಡಿಯಮ್ ಫ್ಲೇಮಿಗೆ ಮಾಡ್ಕೊತೀನಿ. ನೋಡಿ ನಾವು ತಿರುವಾಗ್ತೀವಲ್ಲ, ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮಿಗೆ ಮಾಡಿಕೊಂಡು ಹೈ ಮಾಡಿಕೊಂಡು ಲೋ ಮಾಡಿಕೊಂಡು ಹೈ ಮಾಡಿಕೊಂಡೇ ಮಾಡ್ಕೋಬೇಕು. ಮತ್ತು ಪರಿಮಳ ಕೂಡ ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ. ನಾನು 2 ಹಿಟ್ಟಿಂದು ಇದೇ ರೀತಿಯಾಗಿ ಮಾಡ್ಕೊಂಬಂದಿದ್ದೀನಿ, ಏನು ಡಿಫ್ರೆಂಟ್ ಇಲ್ಲ. ಅದರಲ್ಲಿ 2 ಬಾಳೆಹಣ್ಣು ಹಾಕಿದ್ದೆ ಅಷ್ಟೇ, ಇದರಲ್ಲಿ 3 ಬಾಳೆಹಣ್ಣು ಹಾಕಿದ್ದೀನಿ. ಪಚ್ಚ ಬಾಳೆಹಣ್ಣು ತೊಗೊಳ್ಳಿ, ಏನು ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಸಣ್ಣ ಸಣ್ಣ ಬಾಳೆಹಣ್ಣು ಮಾಡ್ತಾರೆ, ಅದೇ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ನಾನು ಸಣ್ಣ ಬಾಳೆಹಣ್ಣು ಕೂಡ ಮಾಡಿದ್ದೀನಿ, ಯಾಕಂದರೆ ಬಾಳೆಹಣ್ಣು ಜಾಸ್ತಿ ಮನೇಲಿ ಬಾಳೆಹಣ್ಣು ಗಿಡಗಳಿದಾವಲ್ಲ, ಬಾಳೆಹಣ್ಣು ಬಿಟ್ಟರೆ ಜಾಸ್ತಿ ತಿನ್ನೋಕ್ಕೂ ಆಗೋದಿಲ್ಲ, ಆದ್ದರಿಂದ ಈ ರೀತಿಯಾಗಿ ಏನಾದ್ರು ಮಾಡ್ತಾಯಿರ್ತೀನಿ. ನಾನು ಊರಿಗೆ ಹೋದರೆ ಬಾಳೆಹಣ್ಣು ತೊಗೊಂಬಂದರೆ ಅದನ್ನು ಕೂಡ ಇದೇ ರೀತಿಯಾಗಿ ನಾನು ಮಾಡಿಬಿಡ್ತೀನಿ. ಎಷ್ಟೇ ಅಂತ ತಿಂತೀರಲ್ವ. ಈ ರೀತಿ ಮಾಡೋದ್ರಿಂದ ಹೊಟ್ಟೆ ಕೂಡ ತುಂಬ್ದಂಗೆ ಆಗುತ್ತೆ, ಮತ್ತು ಟೇಸ್ಟ್ ಕೂಡ ಇರುತ್ತೆ, ಡಿಫ್ರೆಂಟ್ ರುಚಿ ಕೂಡ ಸಿಗುತ್ತೆ ನಮಗೆ ಅದರಿಂದ. ನೋಡಿ ಈ ರೀತಿಯಾಗಿ ನಾನು ಎಲ್ಲ ಬನ್ಸು ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ರೀ. ತುಂಬ ಮಾಡಿದ್ದೆ ಇವತ್ತು, ನಾನು ತುಂಬ ಮಾಡಿದ್ದೆ ನಾನು. ನೋಡಿ ಇಷ್ಟು ಒಂದು ಬ್ಯಾಚೆಲ್ಲ ಆಯಿತು, ನೆಕ್ಸ್ಟ್ ಬ್ಯಾಚಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಿ 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 ಇಲ್ಲಿ ಒಂದು ಪ್ಲೇಟಲ್ಲಿ ರಾಶಿ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ರಾಶಿ ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಸುಮಾರು ಖಾಲಿಯಾಗಿದೆ ಮಧ್ಯದಲ್ಲಿ ತಿಂದು, ಇಷ್ಟು ಉಳಿದು ಅದನ್ನು ನಾನು ನಿಮಗೆ ಪ್ಲೇಟಲ್ಲಿ ಹಾಕಿ ತೋರಿಸ್ತಿದ್ದೀನಿ. ನಮಗೆ ಮುರಿದು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಉಬ್ಕೊಂಡು ಬಂದಿದೆ. ಮಧ್ಯದಲ್ಲಿ ಹೇಳಿದ್ನಲ್ಲ, ಎಲ್ಲೋ ಒಂದೊಂದು ಮಾತ್ರ ಸ್ವಲ್ಪ ಉಬ್ಬಿಲ್ಲ ಅಷ್ಟೇ. ಅವು ನಾನು ಮುರಿದು ತೋರಿಸ್ತೀನಿ. ತುಂಬ ರುಚಿಯಾಗಿ ಬರುತ್ತೆ. ನೀವು ಕೂಡ ಇದೇ ರೀತಿಯಾಗಿ ಬಾಳೆಹಣ್ಣಲ್ಲಿ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ನ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ನೋಡಿ ಒಳಗಡೆಯಿಂದ ಎಷ್ಟು ಲೇಯರ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸರಿ, ನೀವು ಸಾಗು ಬೇಕಾದ್ರೆ ಮಾಡ್ಕೋಬೋದು, ನಿಮಗೆ ಇಷ್ಟವಾದ ಸಾಗು ಅಥವಾ ಚಟ್ನಿಗಳಲ್ಲಿ ಬೇಕಾದ್ರೆ ನೀವು ಸೇವಿಸ್ಬೋದು. ಖಾಲಿ ತಿಂದರೂ ತುಂಬ ಚೆನ್ನಾಗಿರುತ್ತೆ, ಚಟ್ನಿ ಬೇಕು ಅಂತಲೂ ಇಲ್ಲ. ನಮ್ಮ ಕಡೆ ಆದರೆ ಸಾಂಬಾರು ಕೊಡ್ತಾರೆ ಇದಕ್ಕೆ, ನಾನು ಸಾಂಬಾರೇನು ಮಾಡಿಲ್ಲ, ಡೈರೆಕ್ಟ್ ಇದಿಷ್ಟೇ ಮಾಡಿದೆ ನಾನು. ನೋಡಿ ಈ ರೀತಿಯಾಗಿ ನೀವು ಕೂಡ ಬನ್ಸ್ನ ಮಾಡ್ಕೋಬೋದು. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.